morning. Good afternoon. My name is Falguni. I am studying in nursery class. My school name is Praspa Intelligent Preschool. My class teacher name is Divya ma'am. She is my mother, Kavya Shri. Please welcome my mother. Thank you. ಥ್ಯಾಂಕ್ ಯು. ಓಕೆ ಕೂರು ಮಗನೆ ಹೋಗಿ. ನಮಸ್ತೆ. ಓಕೆ ಏನು ಊಟ ಮಾಡಿದ್ರಿ ಬೆಳಿಗ್ಗೆ? ಬೆಳಿಗ್ಗೆ ಏನು ತಿಂಡಿ ತಿಂದ್ರಿ? ಎಷ್ಟು ಇಡ್ಲಿ ತಿಂದ್ರಿ? ಹಂಗಾದ್ರೆ ಎಲ್ಲ ಚೆನ್ನಾಗಿ ತಿಂದ್ರಿ. ಓಕೆ 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 ಆಯಿತು ಆಯಿತು ಬನ್ನಿ ಆಯಿತು. ಓಕೆ ಸರಿ 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 ಸರಿ. ಈಗ ನೆಕ್ಸ್ಟ್ ಕ್ವೆಶನ್ ಓಕೆನಾ? ಇವಾಗ ನಿಮ್ಮ ಮನೇಲೆಲ್ಲ ತಿಂಡಿ ಮಾಡಿದ್ರಲ್ವಾ? ಯಾರು ತಿಂಡಿ ಮಾಡಿದ್ದು? ಹಾಂ ಹಾಂ, ಯಾರು ಮಾಡಿದ್ದು? ತಿಂಡಿ ಪ್ರಿಪೇರ್ ಮಾಡಿದ್ದ್ಯಾರು? ಅಡುಗೆ ಮಾಡಿದ್ದ್ಯಾರು? ಓಕೆ, ಹಂಗಾದ್ರೆ ಡೈಲಿ ನಿಮಗೆ ಅಡುಗೆ ಮಾಡಿಕೊಡೋದು ಅಮ್ಮನೇ ಅಲ್ವಾ? ಓಕೆ, ಮತ್ತು ಇನ್ನೇನು ಮಾಡಿಕೊಡ್ತಾರೆ ಅಮ್ಮ ನಿಮಗೆ? ಆಮೇಲೆ ಇನ್ನು ಈಗ ಊಟ ಬಿಟ್ಟು, ತಿಂಡಿ ಊಟ ಬಿಟ್ಟು ಬೇರೆ ಇನ್ನೇನು ಮಾಡಿಸ್ತಾರೆ ನಿಮಗೆ? ಏನಪ್ಪ? ಸೂಪರ್ವೈಸರ್ ಮಾಡ್ತಾರೆ. ಓಕೆ ಓಕೆ ಸರಿ ಸರಿ. ಆಮೇಲೆ ಸ್ನಾನ ಯಾರು ಮಾಡಿಸ್ತಾರೆ? ಸ್ನಾನ ಅಮ್ಮ. ಓಕೆ, ನಿಮ್ಮ ಬಟ್ಟೆ ಎಲ್ಲ ಯಾರು ವಾಶ್ ಮಾಡ್ತಾರೆ? ಓಕೆ, ನಿಮಗೆ ಬ್ರಷ್ ಯಾರು ಮಾಡಿಸ್ತಾರೆ? ಓಕೆ, ನೀವು ಮಲ್ಕೊಂಡಾಗ ನಿಮಗೆ ಕತೆ ಯಾರು ಹೇಳ್ಕೊಡ್ತಾರೆ? ಅಜ್ಜಿ ಹೇಳ್ಕೊಡಲ್ವಾ? ಅಜ್ಜಿ ತಾತ? ಇಲ್ಲ, ಅಮ್ಮ ಹೇಳ್ಕೊಡು. ಓಕೆ ಸರಿ. ಹೆಚ್ಚು ಕಮ್ಮಿ ನಿಮ್ದು ಎಲ್ಲ ವರ್ಕು ಯಾರು ಮಾಡಿಕೊಡ್ತಾರೆ? ಯಾರು ಮಾಡ್ತಾರೆ ಎಲ್ಲ ಕೆಲಸನೂ? ಅಮ್ಮ ಮಾಡ್ತಾರೆ. ಓಕೆ, ನಿಮಗೆ ಗೊತ್ತು ಹಂಗಾದ್ರೆ ಪ್ರತಿಯೊಂದಕ್ಕೂ ನಿಮ್ಗೆ ಯಾರು ಬೇಕು? ಅಮ್ಮ ಬೇಕು. ಓಕೆ, ನಿಮಗೆ ಅಮ್ಮ ಅಂದರೆ ಎಷ್ಟಿಷ್ಟ? ಹಾಂ, ಎಷ್ಟಿಷ್ಟ? ಎಷ್ಟಿಷ್ಟ? 2 ಇಷ್ಟ. ಓಕೆ, ನಿಮ್ಗೆ ಎಷ್ಟಿಷ್ಟ? 3 ಇಷ್ಟ. ಓಕೆ, ನಿಮ್ಗೆ 10 ಇಷ್ಟ. ಓಕೆ, ಈಗ ಅಮ್ಮ ಅಂದರೆ ಹೆಂಗಂದ್ರೆ ನಿಮ್ಗೆ ತುಂಬ ಇಷ್ಟ ಅಲ್ವಾ? ಕರೆಕ್ಟ್ ಅಲ್ವಾ? ಓಕೆ, 1 ಇಷ್ಟ. ಅದನ್ನ ಬಿಟ್ಟು ಅಮ್ಮ ಇನ್ನೇನು ಹೇಳ್ಕೊಡ್ತಾರೆ ನಿಮಗೆ? 11 ಇಷ್ಟ. ಓಕೆ ಆಯಿತು. 10. ಓಕೆ ಸರಿ, ಇವಾಗ ಆಯಿತು. ನೆಕ್ಸ್ಟ್ ಕ್ವೆಶನ್. ಇವಾಗ ಅಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆನಾ? ಇವಾಗ ಅಮ್ಮ ಅಂದರೆ ನಿಮ್ಗೆಲ್ಲರಿಗೂ ತುಂಬ ಇಷ್ಟ. ಅಮ್ಮಂಗೂ ನೀವಂದರೆ ತುಂಬ ಇಷ್ಟ ಅಲ್ವಾ? ಓಕೆ, ಇವಾಗ ನಿಮಗೆ ಪ್ರತಿಯೊಂದು ಕೆಲಸನೂ ಪ್ರತಿಯೊಂದು ಎಲ್ಲವನ್ನು ಅಮ್ಮನೇ ಮಾಡಿಕೊಡ್ತಾರೆ. ಕರೆಕ್ಟ್ ಅಲ್ವಾ? ಓಕೆ, ಹಂಗಂದ್ರೆ ಅಮ್ಮನ ಟೈಮ್ ಎಲ್ಲ, ಅಮ್ಮನ ಸಮಯ ಎಲ್ಲನೂ ಯಾರಿಗೋಸ್ಕರ ಕೊಡ್ತಿದ್ದಾರೆ? ಅಮ್ಮ ಯಾರಿಗೋಸ್ಕರ ಕೊಡ್ತಿದ್ದಾರೆ? ನಿಮಗೋಸ್ಕರ ಕೊಡ್ತಿದ್ದಾರೆ. ನಿಮಗೆ ಕೇರ್ ಮಾಡೋದಕ್ಕೆ ಅಮ್ಮನ್ನ ಮಾಡಿಸ್ತಾರದು ಯಾರು ನಿಮಗೆ? ಅದ್ರ ಜೊತೆಗೆ ಅಪ್ಪನೂ ಮಾಡಿಸ್ತಾರೆ ಕೆಲವು ಸರಿ ಫ್ರೀ ಇದ್ದಾಗ ಅಲ್ವಾ? ಅಪ್ಪನೂ ಮಾಡಿಸ್ತಾರೆ, ಅಜ್ಜಿ ತಾತನೂ ಮಾಡಿಸ್ತಾರೆ ಜೊತೆಗೆ ಫ್ರೀ ಇದ್ದಾಗ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಅಪ್ಪ ಮಾಡಿಸ್ತಾರೆ, ಅಜ್ಜಿ ತಾತನೂ ಕತೆ ಹೇಳ್ಕೊಡ್ತಾರೆ. ಹೇಳ್ಕೊಡಲ್ವಾ ಕೆಲವು ಸರಿ ಅಜ್ಜಿನ ಕತೆನಾ? ಅಜ್ಜಿ ಹೇಳ್ಕೊಡ್ತಾರೆ ಇಲ್ವಾ ಕತೆನಾ? ಹೇಳ್ಕೊಡ್ತಾರೆ ಅಲ್ವಾ? ಹೌದು. ಅಮ್ಮ ಬಿಟ್ಟರೆ ಅಜ್ಜಿನೂ ಹೇಳ್ಕೊಡ್ತಾರೆ ಕತೆನ, ತಾತನೂ ಹೇಳ್ಕೊಡ್ತಾರೆ, ಅಪ್ಪನೂ ಬರ್ಸ್ತಾರೆ ಕೆಲವು ಸರಿ ಅಲ್ವಾ? ಆದರೆ ಮೇಯ್ನಾಗಿ ನಿಮ್ಮನ್ನ ಕೇರ್ ಮಾಡೋದು ಯಾರು? ಎಲ್ಲನೂ ಮಾಡಿಸೋದು ಯಾರು? ಅಲ್ಲ, ಅಪ್ಪನ ಅಮ್ಮನ? ಅಮ್ಮ. ಸೊ ಅಮ್ಮ ನಿಮಗೆ ತುಂಬ ಇಂಪಾರ್ಟೆಂಟು ಅಲ್ವಾ? ಯಾಕೆ ಅಂದರೆ ಪ್ರತಿಯೊಂದೂ ಅಮ್ಮ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮಗೆ ಟೈಮ್ ಕೊಟ್ಟು ಮಾಡಿಸ್ತಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಅವರಿಗೆ ಇಷ್ಟೆಲ್ಲ ಕೆಲಸ ಮಾಡಬೇಕಾದಾಗ ಸ್ಟ್ರೆಸ್ ಆಗುತ್ತಾ ಇಲ್ವಾ? ಟೆನ್ಷನ್ ಆಗುತ್ತಾ ಇಲ್ವಾ? ಅಮ್ಮಂಗೆ ಕೋಪ ಬರುತ್ತೆ ಇಲ್ವಾ ಇದು ಮಾಡ್ತಾ ಮಾಡ್ತಾ ನೀವು ತಪ್ಪು ಮಾಡಿದಾಗ? ಈಗ ನೀವು ತಪ್ಪು ಮಾಡ್ತೀರಾ, ಅಮ್ಮ ಏನೋ ಮಾಡಿಸ್ತಿರ್ತಾರೆ, ನಿಮಗೆ ನೀವು ತಪ್ಪು ಮಾಡ್ತೀರಾ, ಅವಾಗ ಅಮ್ಮಂಗೆ ಕೆಲವು ಸರಿ ಕೋಪ ಬರುತ್ತಾ ಇಲ್ವಾ? ಬರುತ್ತೆ. ಓಕೆ, ಯಾಕೆ ಬರುತ್ತೆ? ಅದೇ ಅಮ್ಮಂಗೆ ಯಾಕೆ ಬರುತ್ತೆ ಕೋಪ? ಯಾಕೆ ಬೇಜಾರಾಗುತ್ತೆ ನೀವು ತಪ್ಪು ಮಾಡಿದಾಗ? ಅದೇ ಅಮ್ಮಂಗೆ ಯಾಕೆ ಬರುತ್ತೆ? ಯಾಕೆ? ಹಾಂ, ಅಡುಗೆ ಮಾಡಿ ಸಾಕಾಗಿರುತ್ತೆ. ಓಕೆ, ಅಡುಗೆ ಮಾಡಿ ಸಾಕಾಗಿರುತ್ತೆ. ಬೆಳಗ್ಗೆ ನೀವು ಹೋದ್ಮೇಲೆ ನಿಮ್ದೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ನೀವು ಮತ್ತೆ ಮಧ್ಯಾಹ್ನ ಸಾಯಂಕಾಲ ಬರೋಷ್ಟರಲ್ಲಿ ಊಟ ಎಲ್ಲ ರೆಡಿ ಮಾಡಿ ಇಡಬೇಕು. ಹೋಮ್ವರ್ಕ್ ಬರ್ದಿರಲ್ಲ ನೀವು ಅದನ್ನೆಲ್ಲ ಬರ್ಸ್ಬೇಕು. ಅಮ್ಮಂಗೆ ಸ್ಟ್ರೆಸ್ ಆಗುತ್ತಲ್ವಾ? ಅದಕ್ಕೆ ನೀವೇನು ಮಾಡಬೇಕು?
ಅಮ್ಮನ ಮಾತು ಕೇಳಬೇಕು, ಸ್ಟ್ರೆಸ್ ಮಾಡಬಾರ್ದು. ಅವ್ರು ಹೇಳಿದ ತಕ್ಷಣ ಊಟ ಮಾಡಬೇಕು, ಇಲ್ಲ ಊಟ ಮಾಡಿಸ್ಕೊಳ್ಬೇಕು. ಕರೆಕ್ಟ್ ಅಲ್ವಾ? ಮತ್ತು ಬೇಗ ಹೋಮ್ವರ್ಕ್ ಬರೀಬೇಕು. ಬರ್ದಿಲ್ಲ ಅಂದರೆ ಏನಾಗುತ್ತೆ, ಅಮ್ಮಂಗೆ ಸ್ಟ್ರೆಸ್ ಆಗುತ್ತೆ. ಆಮೇಲೆ ನೀವು ಬರ್ದಿಲ್ಲ ಅಂದರೆ ನಿಮಗೂ ನಾಳೆ ಮೇಡಮ್ ಹೇಳ್ತಾರೆ ಸರಿಯಾಗಿ ಬರ್ದಿಲ್ಲ, ಬರ್ಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟೇ ಇಲ್ವಾ? ಕರೆಕ್ಟ್. ಅದಕ್ಕೆ ನೀವೇನು ಮಾಡಬೇಕು? ಹೇಳು ಬಂಗ. ಆಯಿತು ಬಂಗಾರಿ, ಆಯಿತು. ಹೋಗ್ತೀರಾ ಮಧ್ಯಾಹ್ನ? ಆಟ ಆಡ್ತೀರಾ ತಾನೇ ಮನೇಲಿ? ಸರಿ, ಆಟ ಆಡಿದ್ಮೇಲೆ ಏನು ಮಾಡ್ತೀರಾ? ಓಹೋ, ಆಟ ಆಡಿದ್ಮೇಲೆ ಎಲ್ಲ ಥಿಂಗ್ಸ್ನು ಫಸ್ಟು ಎತ್ತಿಡಬೇಕು. ಆಟ ಆಡಿದ್ಮೇಲೆ ಇಲ್ಲಾಂದ್ರೆ ಏನಾಗುತ್ತೆ ಅಮ್ಮಂಗೆ? ಹೌದು, ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಎಲ್ಲ ಕೆಲಸ ಎಲ್ಲ ಮಾಡಿದ್ಮೇಲೆ, ನಿಮ್ದೆಲ್ಲ ಆಟ ಎಲ್ಲ ಮುಗಿದ್ಮೇಲೆ ಎಲ್ಲ ಥಿಂಗ್ಸು ತೊಗೊಂಡೋಗಿ ಎತ್ತಿಡಬೇಕು. ಅದು ನಾವು ಫಸ್ಟ್ ಮಾಡಬೇಕಾಗಿರೋದು. ಯಾಕೆ ಹೇಳಿ? ಅಮ್ಮ ಅಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ತಿಂಡಿ ಪ್ರಿಪೇರ್ ಮಾಡಿರ್ತಾರೆ, ಅವ್ರಿಗೂ ಸ್ಟ್ರೆಸ್ ಆಗಿರುತ್ತಲ್ವಾ? ಅದಕ್ಕೆ ನೀವು ಹೆಲ್ಪ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು, ಎಲ್ಲ ಆಟ ಎಲ್ಲ ಆಡಿದ್ಮೇಲೆ ಥಿಂಗ್ಸ್ ಎಲ್ಲ ತೊಗೊಂಡೋಗಿ ಯಾವ ವಸ್ತು ಎಲ್ಲಿರುತ್ತಲ್ಲ ಆ ಜಾಗದಲ್ಲೇ ತೊಗೊಂಡೋಗಿ ಇಡಬೇಕು. ಅರ್ಥ ಆಯ್ತಾ? ಇಡ್ತೀರಾ ಇನ್ಮೇಲಿಂದ? ಕೇಳಲ್ಲ ಹಂಗಾದ್ರೆ ನಿಮ್ಮ ಅಮ್ಮನ ಎಲ್ಲರಿಗೂ ಫೋನ್ ಮಾಡಿ. ಮಧ್ಯಾಹ್ನ ಬರ್ತಾರಲ್ಲ PTMಗೆ, ಅವಾಗ ಕೇಳಲ್ಲ ನೋಡ್ತೀನಿ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ ಕೇಳ್ತೀನಿ. ನೆಕ್ಸ್ಟ್ PTMಲ್ಲೂ ಕೇಳ್ತೀನಿ ನಾನು ಬಂದು. ಓಕೆನಾ? ಕೇಳ್ತೀನಿ ಹಂಗಾದ್ರೆ. ಓಕೆ, ಸರಿ. ಇವಾಗ ಆಯಿತು. ಇವಾಗ ಹೋಮ್ವರ್ಕ್ ಆಟ ಎಲ್ಲ ಆಡಿದ್ರಿ. ಆಟ ಎಲ್ಲ ಆದಮೇಲೆ ಎಲ್ಲ ಥಿಂಗ್ಸು ತೊಗೊಂಡೋಗಿ ಅಲ್ಲಿ ಇಟ್ಬಿಡ್ತೀರಾ ನಿಮ್ಮ ಪ್ಲೇಸ್ಗೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನು ಮಾಡ್ತೀರಾ? ಹೋಮ್ವರ್ಕ್ ಬರೆಯಲ್ಲ ಅಂತ ಹೇಳ್ತೀರಾ ಎಲ್ಲರೂ. ಹೋಮ್ವರ್ಕ್ ಬರೀರಿ ಅಂತ ಹೇಳಿದ್ರೆ ಇಲ್ಲ. ಏನಕ್ಕೆ ಬರೆಯೋದು ನೀವು? ಯಾರು ಬರ್ಸೋದು ಹೇಳಿ ಮತ್ತೆ? ಅದಕ್ಕೆ ಏನು ಮಾಡಬೇಕು ಹೇಳಿ ನೀವು? ಏನು ಮಾಡಬೇಕು? ಹೆಲ್ಪ್ ಮಾಡಬೇಕು. ಅವರು ನಿಮಗೆ ಹೆಲ್ಪ್ ಮಾಡ್ತಾರಲ್ವಾ, ನೀವು ಬೇಗ ಬರೆದ್ಬಿಡ್ಬೇಕು ಅದಕ್ಕೆ. ಅರ್ಥ ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಅಮ್ಮ ನಿಮಗೋಸ್ಕರ ಬೆಳಗ್ಗೆಯಿಂದ ಇದೆಲ್ಲ ಮಾಡ್ತಿರ್ತಾರಲ್ವಾ, ನೀವು ಬೇಗ ಬರೆದ್ಬಿಟ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತಲ್ವಾ, ಅದಕ್ಕೋಸ್ಕರ ನೀವು ಬೇಗ ಬರೆದ್ಬಿಡ್ಬೇಕು. ಸೊ ಇದರಿಂದ ಏನು ಅರ್ಥ ಆಯಿತು ನಿಮಗೆ? ಪ್ರತಿಯೊಂದು ಕೆಲಸನೂ ಅಮ್ಮನೇ ಮಾಡಿಸ್ತಾರೆ ನಮಗೆ. ನಾವು ಅವ್ರಿಗೆ ಹೇಳಿದ ತಕ್ಷಣ ಗೌರವ ಕೊಟ್ಟು ಬೇಗ ಪ್ರೀತಿಯಿಂದ ಪ್ರತಿಯೊಂದನ್ನು ಅವ್ರು ಹೇಳ್ದಾಗೆ ಮಾಡಬೇಕು. ಕರೆಕ್ಟಾ ಇಲ್ವಾ? ಕರೆಕ್ಟು. ಏನು ಕರೆಕ್ಟು? ಓಕೆ, ಹಂಗಾದ್ರೆ ಭಾರ್ಗವ್ ಫುಲ್ ಹೇಳಿದ ಮಾತೆಲ್ಲ ಕೇಳ್ತಿದ್ದಾನೆ, ಅಮ್ಮನ ಮಾತನ್ನ. ಹಂಗಾದ್ರೆ ಕರೆಕ್ಟಾ? ನೀನು ಕರೆಕ್ಟ್. ಓಕೆ, ನಿನ್ನ ಹೆಸರೇನು ಮಗ? ನಿಹಾರಿಕನು ಫುಲ್ ಕೇಳ್ತಿದ್ದಾರೆ ಹಂಗಾದ್ರೆ ಅಲ್ವಪ್ಪ? ಹಂಗಾದ್ರೆ ಹೋಮ್ವರ್ಕ್ ಕೊಟ್ಟ ತಕ್ಷಣ, ಅಮ್ಮ ಕೊಟ್ಟ ತಕ್ಷಣ ಬರೀತಿದ್ದಾರೆ. ಕರೆಕ್ಟ್ ಅಲ್ಲ? ಹೌದು ಪಾಪ, ನೀನು ಗುಡ್ ಗರ್ಲ್ ಬಿಡಪ್ಪ, ಕೇಳ್ತೀಯ. ಪಲ್ಗುಣಿನೂ ಕೇಳ್ತಾರ? ಕೇಳ್ತಾರ ಪಲ್ಗುಣಿ? ಹೇಳಿದ ತಕ್ಷಣ ಹೋಮ್ವರ್ಕ್ ಬರೀತಾರಾ? ನಿಜವಾಗ್ಲೂ ಬರೀತಾ ಇದ್ದಾರ? ಬರೆಯಲ್ಲ. ಭಾರ್ಗವಿಗೆ ಹೆಂಗೆ ಗೊತ್ತು ಬರೆಯಲ್ಲ ಅಂತ? ಇವ್ರಿಗೂ ಗೊತ್ತು. ನಿಮ್ಮ ಹೆಸರೇನು? ಮಾತಿಗೌಡ. ಗೊತ್ತು. ಸರಿ, ಆಯಿತು. ಸರಿ, ಅದಾದಮೇಲೆ ಇವಾಗೆಲ್ಲ ಹೋಮ್ವರ್ಕ್ ಬರ್ದಾಯಿತು. ಆಮೇಲೆ ಏನು ಮಾಡ್ತೀರಾ? ಹೋಮ್ವರ್ಕ್ ಬರ್ದಾದ್ಮೇಲೆ ಮಲ್ಕೊಳ್ಬೇಕು. ಮೊದಲು ಊಟ ಮಾಡಲ್ವಾ ಹಂಗಾದ್ರೆ ನೀವು? ಸರಿ, ಊಟ ಯಾರು ಮಾಡಿಸ್ತಾರೆ? ನೀವು ದೊಡ್ಡವರಾಗಿಲ್ವಾ ಇವಾಗ? ಮತ್ತೆ ಹಂಗೆ ಎತ್ಕೊಂಡು ಊಟ ಮಾಡ್ಬೇಕು ತಾನೇ ನೀವು? ಮಾಡ್ತಿದ್ದೀರಾ ಇಲ್ವಾ? ಹಂಗೆ ನೀವೇ ಮಾಡ್ತಿದ್ದೀರಾ ಊಟ ಎಲ್ಲ? ಹಂಗಾರೆ ಅಡುಗೆ ನೀವು ಮಾಡ್ತಿದ್ದೀರಾ? ಓಕೆ. ಏನೇನು ಊಟ ಮಾಡ್ತಿದ್ದೀರಾ ಹಂಗಾದ್ರೆ? ಏನೇನು ಊಟ ಮಾಡ್ತಿದ್ದೀರಾ? ಏನೇನು ಊಟ ಮಾಡ್ತೀರಾ ನೀವು? ಮುದ್ದೆ ತಿಂತಿದ್ದೀರಾ ಚೆನ್ನಾಗಿ? ಯಾರ್ಯಾರು ಮುದ್ದೆ ತಿಂತೀರಾ? ಕೈ ಎತ್ತಿ. ಓ, ಎಲ್ಲರೂ ಮುದ್ದೆ ತಿಂತಿದ್ದೀರಾ ಹಂಗಾದ್ರೆ. ಗುಡ್, ಸ್ಟ್ರಾಂಗ್ ಹಂಗಾದ್ರೆ. ಓಕೆ, ಚಪಾತಿ ಯಾರು ತಿಂತೀರಾ? ತರಕಾರಿ ವೆಜಿಟೇಬಲ್ಸ್ ಯಾರು ತಿಂತೀರಾ? ಪಲ್ಯಗಳು. ಗುಡ್. ಫ್ರೂಟ್ಸ್ ಯಾರು ತಿಂತೀರಾ? ಓಕೆ, ಸರಿ, ಕುತ್ಕೊಳ್ಳಿ ಎಲ್ಲರೂ. ಸರಿ, ಯಾರು ತಿನ್ನಲ್ಲ? ಫ್ರೂಟ್ಸ್ ಯಾರು ತಿನ್ನಲ್ಲ? ಯಾರು? ನೀವು ಫ್ರೂಟ್ಸ್ ತಿನ್ನಲ್ಲ? ಯಾಕೆ ಋತ್ವಿಕ್? ಯಾಕೆ ತಿನ್ನಲ್ಲ ನೀವು? ತಿನ್ನಬೇಕು. ಸ್ಟ್ರಾಂಗ್ ಆಗಬೇಕು ಅಂದರೆ ತಿನ್ನಬೇಕಲ್ವಾ? ವೆರಿ ಗುಡ್ ಬಂಗಾರಿ. ಕುರುಮ. ಆಯಿತು, ಕುತ್ಕೊಳ್ಳಿ.
ಸಪೋಟ ತಿಂದಪ್ಪ ಓಕೆ ಸರಿ ಸರಿ ಓಕೆ ಸರಿ ಹಂಗಾದ್ರೆ ಅಮ್ಮ ಕೊಟ್ಟಿರೋ ಎಲ್ಲ ಊಟನೂ ಹಣ್ಣು ತರಕಾರಿ ಕುತ್ಕೋಬೇಕು ಎಲ್ಲರೂ ಕೂರ್ಬೇಕು ಅಮ್ಮ ಕೊಟ್ಟಿರೋ ತರಕಾರಿ ಸೊಪ್ಪು ಪಲ್ಯ ಎಲ್ಲನೂ ತಿಂತೀರಾ ಅಲ್ವಾ ಇನ್ಮೇಲಿಂದ ತಿಂತೀರಾ ಸಮಾತ್ಮ ತಿಂತೀಯಲ್ವಾ ಹಾಂ ಎಲ್ಲರೂ ತಿನ್ನಬೇಕು ಓಕೆನಾ ಯಾಕೆ ಹೇಳಿ ತಿನ್ನಬೇಕು ನಾವು ಯಾಕೆ ಓ ವೆರಿ ಗುಡ್ ಸ್ಟ್ರಾಂಗ್ ಆಗೋದಕ್ಕೆ ತಿನ್ನಬೇಕು ಆಮೇಲೆ ಇನ್ನೊಂದು ವಿಷಯ ಏನು ಕೇಳಿ ಏನು ತಿನ್ನಬೇಕು ನಾವು ಅಮ್ಮ ಕಷ್ಟಪಟ್ಟು ತರಕಾರಿನೆಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕಿ ಮಾಡಿಕೊಡಲ್ವಾ ಮುದ್ದೆ ಎಲ್ಲನೂ ಮಾಡಿ ನಿಮಗೆ ಅದಕ್ಕೆ ನಾವು ತಿನ್ಬೇಕಲ್ವಾ ಅವ್ರು ಏನಕ್ಕೆ ಮಾಡಿಕೊಟ್ಟಿರ್ತಾರೆ ನಮಗೆ ಸ್ಟ್ರಾಂಗ್ ಆಗಲಿ ಅಂತ ಹೌದು ಸ್ಟ್ರಾಂಗ್ ಆಗಬೇಕು ಅಂತ ಈಗ ಯಾರ್ಯಾರು ಸ್ಟ್ರಾಂಗ್ ಆಗಿದ್ದೀರಾ ತಿಂದು ಓಕೆ 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 ಕುತ್ಕೊಳ್ಳಿ ಈಗ ಎಲ್ಲರೂ ಮತ್ತೆ ಇನ್ನೂ ಜಾಸ್ತಿ ಯಾರು ಸ್ಟ್ರಾಂಗ್ ಆಗಬೇಕು ಅಂತಿದ್ದೀರಾ ಹಂಗಾರೆ ಎಲ್ಲರೂ ತಿಂತೀರಲ್ವಾ ಇನ್ಮೇಲಿಂದ ಚೆನ್ನಾಗಿ ಓ ಆಯಿತು ಓಕೆ ಸರಿ ಆಯಿತು ಇದೆಲ್ಲ ಆದಮೇಲೆ ಊಟ ಎಲ್ಲ ಆಗುತ್ತಲ್ವಾ ಚೆನ್ನಾಗಿ ನೀರು ಕುಡಿಬೇಕಾ ಇಲ್ವಾ ಅಮ್ಮ ಕೊಟ್ಟ ತಕ್ಷಣ ಕುಡಿತಿದ್ದೀರಾ ಇಲ್ವಾ ಕುಡಿಬೇಕು ಓಕೆ ಆಯಿತು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಯಾರ್ಯಾರು ಬ್ರಷ್ ಮಾಡ್ತೀರಾ ತೋರಿಸಿ ಹಾಂ ಸರಿ ಆಯಿತು ಈಗ ಓಕೆ ಈಗ ಇನ್ನೊಂದು ಕ್ವಶನ್ ಕರೆಕ್ಟಾಗಿ ಹೇಳ್ಬೇಕು ಎಲ್ಲ ಕುತ್ಕೋಬೇಕು ಸಾಯಂಕಾಲ ಯಾರು ಬ್ರಷ್ ಮಾಡ್ತೀರಾ ಸಾಯಂಕಾಲ ಬ್ರಷ್ ಮಾಡಿಲ್ಲ ಅಂತ ಹೇಳಿದ್ರೆ ಬ್ರಷ್ ಮಾಡಿ ಅಂತ ಹೇಳಿದ್ರೆ ಯಾರ್ಯಾರು ಮಾಡ್ತೀರಾ ನೆಕ್ಸ್ಟ್ ಟೈಮು ಓಕೆ ಎಲ್ಲರೂ ಮಾಡಬೇಕು ಯಾಕೆ ನಾವು ಅಮ್ಮ ಹೇಳಿದ ತಕ್ಷಣ ಮಾಡಬೇಕು ಎಲ್ಪ್ ಮಾಡಬೇಕು ವೆರಿ ಗುಡ್ ಪಾಪ ಗೊತ್ತು ಎಲ್ಪ್ ಮಾಡ್ಬೇಕು ಅಮ್ಮಂಗೆ ಅಂತ ಅದಕ್ಕೆ ನಾವು ಅಮ್ಮ ಕೊಟ್ಟಿರೋ ಕೆಲಸ ಎಲ್ಲ ನಾವು ಮಾಡ್ಕೋಬೇಕು ಥೀಮ್ ಇದೆ ಈ ಮಂತ್ ಥೀಮ್ ಏನು ಅಂತ ಕೇಳಿ ಓಕೆ ಸರಿ ಇವಾಗ ಒಂದು ತಿಂಗಳಿಗೊಂದು ಥೀಮ್ ಇರುತ್ತಲ್ವಾ ಈ ತಿಂಗಳಲ್ಲಿ ಯಾವುದಿದೆ ಥೀಮು ಥೀಮ್ ಯಾವುದು ಫೆಬ್ರವರಿ ಮಂತ್ದು ಕೇರಿಂಗ್ ಈಸ್ ಶೇರಿಂಗ್ ವೆರಿ ಗುಡ್ ಓಕೆ ಸರಿ ಹಂಗಾದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡ್ತಿದ್ದೀರಾ ಇಲ್ಲಿ ಓಕೆ ಮತ್ತೆ ಅಮ್ಮನಿಗೆ ನೀವು ಊಟಕ್ಕೆ ಕೂತ್ಕೊಳ್ತೀರಲ್ವಾ ಅಮ್ಮಂಗೆ ಕರೆದ್ಬಿಟ್ಟು ಬನ್ನಿ ಅಮ್ಮ ನೀವು ಊಟ ಮಾಡಿ ಅಂತ ಯಾರ್ಯಾರು ಹೇಳ್ತಿದ್ದೀರಾ ಅಮ್ಮಂಗೆ ಅಪ್ಪಂಗೆ ಅಜ್ಜಿ ತಾತಂಗೆಲ್ಲ ಬನ್ನಿ ಅಜ್ಜಿ ಕೂತ್ಕೊಳ್ಳಿ ಊಟ ಮಾಡೋಣ ಅಂತ ಯಾರ್ಯಾರು ಊಟ ಮಾಡಿಸ್ತಿದ್ದೀರಾ ಸರಿ ಯಾರು ಮಾಡಿಸ್ತಿಲ್ಲ ಎಲ್ಲರೂ ಮಾಡಿಸ್ಬೇಕು ಕರೆದು ಓಕೆನಾ ಸರಿ ಇವಾಗ ಊಟ ಆಯಿತು ಎಲ್ಲ ಬ್ರಷ್ ಮಾಡಿದ್ರಿ ನೆಕ್ಸ್ಟ್ ಏನು ಮಾಡ್ತೀರಾ ವಾಕಿಂಗ್ ಮಾಡಬೇಕು ಓಕೆ ಆಮೇಲೆ ಪಾಪು ಇಲ್ಲಿ ಪಾಪು ಇಲ್ಲಿ ನೋಡು ನೈಟ್ ಊಟ ಎಲ್ಲ ಆದಮೇಲೆ ಬ್ರಷ್ ಎಲ್ಲ ಆದಮೇಲೆ ಏನು ಮಾಡ್ತೀರಾ ಮಲ್ಕೋಬೇಕು ಮಲ್ಕೊಳ್ಳೋಕ್ಕಿಂತ ಮೊದಲೇ ಏನು ಮಾಡಬೇಕು ಏನು ಓಹೋ ಅದಕ್ಕಿಂತ ಮೊದಲೇ ಓಕೆ ಮಲ್ಕೊಳ್ಳೋಕ್ಕಿಂತ ಮೊದಲೇ ಏನು ಮಾಡಬೇಕು ಹಾಂ ನೀವು ಪ್ರೇಯರ್ ಮಾಡಲ್ವಾ ಮಲ್ಕೊಳ್ಳೋಕ್ಕಿಂತ ಮೊದಲೇ ಕೂತ್ಕೊಳ್ಳಿ ಎಲ್ಲರೂ ಮತ್ತೆ ಯಾರ್ಯಾರು ಕೇಳ್ತಿದ್ದೀರಾ ಅಜ್ಜಿ ಅಥವಾ ಅಮ್ಮನ ಹತ್ರ ಸರಿ ಯಾರು ಕೇಳ್ತೀರ ಅವ್ರ ಕತೆ ಹೇಳ್ಬೇಕು ನನಗೆ ಹಂಗಾದ್ರೆ ಯಾರು ಹೇಳ್ತೀರ ಕತೆನಾ ಯಾವ ಕತೆ ಹೇಳ್ತಿದ್ದಾರೆ ಅಜ್ಜಿ ಅದೇ ಯಾವ ಕತೆ ಹೇಳ್ತಿದ್ದಾರೆ ಅಜ್ಜಿ ಸುಮ್ಮನೆ ಕೈ ಎತ್ತಬಾರ್ದು ಹೇಳ್ಬೇಕು ಕತೆ ನಾನು ಕೇಳ್ತೀನಿ ನಾನು ನಿಮಗೆ ಗೊತ್ತಾ ಕತೆ ಯಾವುದು ಅಂತ ಅಜ್ಜಿ ಹೇಳ್ಕೊಡೋದು ಅಮ್ಮ ಹೇಳ್ಕೊಡೋದು ಹೇಳಿ ಮತ್ತೆ ನೋಡೋಣ ಸರಿ ನಿಮ್ಮ ಅಮ್ಮ ಏನು ಕತೆ ಹೇಳ್ಕೊಡ್ತಿದ್ದಾರೆ ಆಯ್ತು ಅಪ್ಪಾಜಿ ಹೇಳ್ಕೊಡೋದೇ ಹೇಳು ಮಗ ಹೇಳು ಹಾಂ ಹ್ಞೂ ಸರಿ ಯಾವ ಕತೆ ಕೇಳಿ ಕತೆ ಹೆಸರು ಹೇಳ್ಬೇಕೀಗ ಎದೇಳಿ ಬರ್ಗವ್ ಎದೇಳಿ ಹಾಂ ಯಾವ ಕತೆ ಹೇಳ್ಕೊಡ್ತಿದ್ದಾರೆ ಯಾವುದು ಯಾವುದು ದನ ಕತೆ ಓಕೆ ಕೂತ್ಕೊಳ್ಳಿ ಎಮ್ಮೆ ಕತೆ ಓಕೆ ಸರಿ ಋತ್ವಿಕ್ ಯಾವ ಕತೆ ಹೇಳ್ಕೊಡ್ತಿದ್ದಾರೆ ಯಾವುದಪ್ಪ ಕ್ರೊಕೊಡೈಲ್ ಕತೆ ಓಕೆ ಸರಿ ಈಗ ನಿಮ್ಮ ರಾಮನ್ ಕತೆ ಹೇಳ್ಕೊಡ್ತಾರೆ ಆಯ್ತು ಸರಿ ಆತ ಯಾರಾದರೂ ಹೇಳ್ಕೊಡ್ತಾರಲ್ವಾ ಸರಿ ಇವಾಗೆಲ್ಲ ಹೇಳ್ಕೊಟ್ಮೇಲೆ ನಿಮ್ಗೆ ಏನು ಗೊತ್ತಾಗ್ತಿದೆ ಅದರಿಂದ ಕತೆ ಹೇಳ್ಕೊಡೋದ್ರಿಂದ ಏನು ಗೊತ್ತಾಗ್ತಿದೆ ಏನು ಗೊತ್ತು ಕತೆ ಗೊತ್ತು ಈಗ ಕತೆ ಹೇಳ್ಕೊಡೋದ್ರಿಂದ ಅಮ್ಮ ನಿಮಗೆ ಏನು ತಪ್ಪು ಮಾಡಬಾರ್ದು ಏನು ಸರಿ ಮಾಡಬೇಕು ಅಂತ ಎಲ್ಲ ಗೊತ್ತಾಗ್ತಿದೆ ಅಲ್ವಾ ಗೊತ್ತಾಗ್ತಿದೆಯಾ ಇಲ್ವಾ ಅದನ್ನು ಕತೆ ಮೂಲಕ ಹೇಳ್ಕೊಡ್ತಿದ್ದಾರೆ ತಾನೇ ಡೈಲಿ ಅಮ್ಮ ಮಲ್ಕೊಳ್ಬೇಕಾದ್ರೆ ಓಕೆ
ಸರಿ, ಡೈಲಿ ಬೆಳಿಗ್ಗೆ ಎದ್ದೇಳ್ತೀರಲ್ವಾ ನಿದ್ದೆಯಿಂದ? ಸರಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ ಎಲ್ಲರೂ? ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅವ್ರು ಯಾರು ಮ್ಯಾಮ್? ಅವ್ರ ಸೌಮ್ಯ ಮ್ಯಾಮ್, ಅಲ್ಲಿ ಒಂಚೂರು ಬ್ಯಾಕ್ ಸೈಡ್ ಒಬ್ರು ಹೋಗಿ. ಓಕೆ, ಬ್ರಷ್ ಮಾಡ್ತಿರಲ್ವಾ ಅವಾಗ ನೀವು? ಸರಿ, ಇದನ್ನೆಲ್ಲ ಮಾಡ್ತಿರೋದು ಅಮ್ಮ ಅಲ್ವಾ ನಿಮಗೆ? ಸೊ ಅಮ್ಮಂಗೆ ನೀವು ಏನು ಮಾಡಬೇಕು ಡೈಲಿ? ಓಕೆ, ಆಯಿತು, ಬ್ರಷ್ ಮಾಡ್ತೀರಾ. ಈಗ ಅಮ್ಮ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಸ್ತಾರೆ, ಬ್ರಷ್ ಮಾಡಿಸ್ತಾರೆ, ತಿಂಡಿ ತಿನ್ನಿಸ್ತಾರೆ, ರೆಡಿ ಮಾಡ್ತಾರೆ, ಓದಿಸ್ತಾರೆ, ಕತೆ ಹೇಳ್ಕೊಡ್ತಾರೆ, ಎಲ್ಲ ಮಾಡ್ತಾರಲ್ವಾ? ಏನು ಮಾಡ್ಬೇಕು ಅಮ್ಮಂಗೆ? ಗೌರವ ಕೊಡಬೇಕು, ಹೆಲ್ಪ್ ಮಾಡಬೇಕು, ಆಮೇಲೆ